ಕರ್ನಾಟಕ ರಾಜ್ಯದ ಅಚ್ಚುಮೆಚ್ಚಿನ ಪ್ರಗತಿಪರ ಚಿಂತಕರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಮ್ಮ ರಾಜ್ಯ ಸಚಿವರೇ, ಶಾಸಕ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ಇಲ್ಲಿ ನೆರೆದಂಥ ಸರ್ವೇಯರ್ಗಳೇ, ಆಹ್ವಾನಿತರೇ ಮತ್ತು ಮಾಧ್ಯಮ ಮಿತ್ರರೇ, ಅನಿವಾರ್ಯವಾಗಿ ವಿಳಂಬ ಆಗಿದೆ, ತಾವೆಲ್ಲ ಕ್ಷಮಿಸಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಕಾರ್ಯಕ್ರಮದ ಒತ್ತಡ ಇದ್ದಾಗ್ಯೂ ಸಹ ತಮ್ಮಗಳ ಈ ಕಾರ್ಯಕ್ರಮದ ಮೇಲೆ ಅತಿ ವಿಶೇಷವಾದಂಥ ಪ್ರೀತಿ ವಿಶ್ವಾಸವನ್ನು ಇಟ್ಟು ಇಲ್ಲಿಗೆ ಬಂದಂಥದ್ದು ನಿಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು 28ನೇ ರಾಷ್ಟ್ರೀಯ ಭೂಮಾರ್ಕರ ದಿನಾಚರಣೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ನಡೆಯುತ್ತಿರುವುದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕಾರಣ, ಕೆಳದಿಯ ಶಿವಪ್ಪ ನಾಯ್ಕ ಆಳಿದಂಥ ಪ್ರದೇಶ ಇದು. ಅವನ ಕಾಲದಲ್ಲಿ ಭೂಮಿಯನ್ನು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ವಿಂಗಡಿಸಿ, ಅದು ತರಿ ಜಮೀನು ಯಾವುದು, ಖುಷ್ಕಿ ಜಮೀನು ಯಾವುದು, ಬಾಗಾಯತ್ ಜಮೀನು ಯಾವುದು, ಆಣೆವಾರ ಎಷ್ಟು ಅನ್ನೋದ ನಿರ್ಧಾರ ಮಾಡಿರತಕ್ಕಂಥ ಇತಿಹಾಸದ ಒಂದು ದಾಖಲೆ ಇದೆ. ಅದೇ ಮುಂದಿನ ದಿವಸ ಬ್ರಿಟಿಷರ ಕಾಲದಲ್ಲಿ ಸಮರ್ಪಕವಾದಂಥ ಸರ್ವೆ ನಡೆದು ನಮ್ಮ ರಾಷ್ಟ್ರದ ಒಂದು ಭೂಮಿಕೆಯಲ್ಲಿ, ಚರಿತ್ರೆಯಲ್ಲಿ ಶಾಶ್ವತವಾದಂಥ ನಿಂತಿದೆ. ಬಹಳ ವರ್ಷ ಆಗಿದೆ. ಇಡೀ ನಮ್ಮ ರಾಷ್ಟ್ರದ ಪ್ರತಿಯೊಂದು ಭೂಮಿಯ ಭಾಗವೂ ಕೂಡ ಸರ್ವೆ ನಂಬರ್ನಿಂದ ಕೂಡಿದೆ. ಅದು ಕೆರೆ ಆಗ್ಬೋದು, ಹೊಳೆ ಆಗ್ಬೋದು, ತರಿ ಆಗ್ಬೋದು, ಬಾಗಾಯತ್ ಆಗ್ಬೋದು, ಗೌಟಾಣ ಆಗ್ಬೋದು. ಪ್ರತಿಯೊಂದು ಹೆಜ್ಜೆಯ ಭೂಮಿ ಕೂಡ ಸರ್ವೆಯಿಂದ ದಾಖಲಿಸಿಕೊಂಡು ಇವತ್ತು ಒಂದು ದಾಖಲೆ ಆಗಿದೆ. ನಿಜ, 30 ವರ್ಷಕ್ಕೆ ಒಂದು ಸಾರಿ ನಮ್ಮ ಸರ್ವೆ ಪುನರ್ ಸರ್ವೆ ಆಗಬೇಕು, ಆಗಲಿಲ್ಲ. ಇವತ್ತು ಮಾಡಬೇಕಂತ ಅಪೇಕ್ಷೆ ನನಗಿದೆ. ಅದಕ್ಕೆ ಕೈ ಹಾಕಿದರೆ ಈ ಹುತ್ತದ ಕೈಗೆ ಹಾಕಿದಾಗ ಆಗ್ತದೆ. ಆದರೂ ಈ ಇಲಾಖೆಯನ್ನ ಇನ್ನಷ್ಟು ಸ್ವಚ್ಛಗೊಳಿಸಬೇಕು, ಸಾಂಸ್ಕೃತಿಕಗೊಳಿಸಬೇಕು, ಜನರ ಆಶಾಕಿರಣವಾಗಿ ಇರಬೇಕು ಅಂತಕ್ಕಂಥ ಅಪೇಕ್ಷೆ ಇದೆ. ತಾವೆಲ್ಲ ಅದಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದೀರಿ, ಸಹಕಾರ ನೀಡ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಕೃತಜ್ಞತೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಎದುರಿನಲ್ಲಿ ಇವತ್ತು ಸಲ್ಲಿಸ್ತಾ ಇದ್ದೇನೆ. ನಿಜ, ಪಕ್ಕಾಪೋಡಿ ಕೆಲಸ ದಿಕ್ಕು ತಪ್ಪಿತ್ತು, ಇವತ್ತು ತಹಸೀಲ್ದಾರಿಗೆ ಕೊಟ್ಟಿದ್ದೀವಿ. ಕಾರಣ ಏನಂದ್ರೆ, ಏಕ ವ್ಯಕ್ತಿಯ ಪಕ್ಕಾಪೋಡಿ ಮಾಡುವಂಥ ಕೆಲಸ ವಿಳಂಬ ಆಗಿದೆ. ಅದಕ್ಕೆ ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಇವತ್ತು ನಿಮ್ಮ ಕೈಯಲ್ಲೇ ಇರ್ತಕ್ಕಂಥ, ಯಾಕಂದ್ರೆ ನೀವೆಲ್ಲ ನಮ್ಮ ರೆವಿನ್ಯೂ ಇಲಾಖೆ ಇದೆ, ಕಂದಾಯ ಇಲಾಖೆ ಇದೆಯಲ್ಲ, ಇದು ಮಾತೃ ಇಲಾಖೆ. ಆ ಮಾತೃ ಇಲಾಖೆಗೆ ಒಂದು ಒತ್ತನ್ನ, ಒಂದು ಶಕ್ತಿಯನ್ನ ಕೊಡ್ತಕ್ಕಂಥವ್ರು ತಾವು ಅದು ಕೊಟ್ಟಿದ್ದೀರಿ, ಕೊಡ್ತಾನೂ ಇದ್ದೀರಿ. ಹಾಗಾಗಿ ನಿಮ್ಮ ಸೇವೆ ಸ್ಮರಣೀಯವಾದಂಥದ್ದು, ಚರಿತ್ರೆಯಲ್ಲಿ ಬರೆದಿಟ್ಟಿರ್ತಕ್ಕಂಥ ಒಂದು ದಾಖಲೆ. ಇದನ್ನು ತಮ್ಮ ಗಮನಕ್ಕೆ ತರುತ್ತಾ ಚರಿತ್ರೆಯನ್ನ ದಾಖಲಿಸಿಕೊಟ್ಟಂತ ಈ ಸರ್ವೆ ನನ್ನ ಸ್ನೇಹಿತರು ಮುಂದಿನ ದಿನಗಳಲ್ಲಿಯೂ ಕೂಡ ಈ ರಾಜ್ಯಕ್ಕೆ ಒಂದು ಹೆಸರನ್ನು ತರುವ ರೀತಿಯಲ್ಲಿ ಆಡಳಿತ ಯಂತ್ರಕ್ಕೆ ಸರ್ವ ಶಕ್ತಿಯನ್ನು ನೀಡಿ
ಸುಸಜ್ಜಿತವಾದ ಸುಸಂಸ್ಕೃತವಾದಂಥ ರೀತಿಯಲ್ಲಿ ತಮ್ಮ ಕೆಲಸವನ್ನು ಮಾಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಹೊಸ ವರ್ಚಸ್ಸನ್ನು ತಂದು ಕೊಡ್ತೀನಿ ಅಂತ ನಂಬಿಕೆ ವಿಶ್ವಾಸದಿಂದ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.